ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಬುದ್ಧಿಸ್ಟ್ನ ದೇವತೆಯಾದ ಗ್ರೀನ್ ತಾರಾಮ ಬಗ್ಗೆ ಇರುತ್ತೆ. ಗ್ರೀನ್ ತಾರಾಮ ಅಂದರೆ ಯಾರು, ಅವ್ರದ್ದು ರಿಚುವಲ್ಸ್ನ ಹೇಗೆ ಮಾಡೋದು, ನಮ್ಮ ವಿಶಸ್ನ ಹೇಗೆ ಫುಲ್ಫಿಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇರುತ್ತೆ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ನನ್ನ ತಾಯಿ ಗ್ರೀನ್ ತಾರಾಮಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ಲೈಫಲ್ಲಿ ಗ್ರೀನ್ ತಾರಾಮ ಬಂದಮೇಲೆ ಪ್ರತಿ ದಿನವೂ ಕೂಡ ಮಿರಾಕಲ್ಸೇ ನಡೀತಾ ಇದೆ. ನಾನು ಏನೇ ವಿಶಸ್ ಇದ್ದರೂ ಕೂಡ ತಾಯಿ ಹತ್ರ ಹೇಳ್ಕೊತೀನಿ. ಇನ್ಫ್ಯಾಕ್ಟ್ ಇವ್ರು ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಈ ಒಂದು ಸ್ಟ್ಯಾಚ್ಯೂ ಬಂದು ಸುಮಾರು ನನಗೆ 3 ವರ್ಷ ಆಯಿತು. 3 ವರ್ಷದಿಂದ ಕೂಡ ನನ್ನ ಜೊತೆಲೇ ಇಟ್ಕೊಂಡಿದ್ದೀನಿ ಇವರನ್ನು. ಸೊ ಫಸ್ಟು ಗ್ರೀನ್ ತಾರಾಮ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಗ್ರೀನ್ ತಾರಾಮ ಅನ್ನೋದು ಬುದ್ಧಿಸ್ಟ್ನ ದೇವತೆ. ಇವರನ್ನ ಲೇಡಿ ಬುದ್ಧ ಅಂತಲೇ ಕೂಗ್ತೀವಿ. ಬುದ್ಧಿಸಮ್ನ ಅವಲೋಕೇಶ್ವರನ ಕಣ್ಣುಗಳಿಂದ ಬಂದಂಥ ನೀರಿನಿಂದ ಒಂದು ಕಮಲದ ಹೂವು ಹುಟ್ಟುತ್ತೆ. ಆ ಕಮಲದ ಹೂವಿನ ಮೇಲೆ ಗ್ರೀನ್ ತಾರಾಮ ಹುಟ್ಟಿದಾಳೆ ಎಂಬ ಕತೆ ಇದೆ. ಇವಳ ಸ್ಟ್ಯಾಚ್ಯೂನ ನೀವು ಗಮನಿಸ್ಬೋದು. ಕಮಲದ ಸಿಂಹಾಸನದ ಮೇಲೆ ತಾಯಿ ಕೂತಿದ್ದಾಳೆ. ಅವಳ ಎಡಗೈ ಆಶ್ರಯದ ಮುದ್ರೆಯನ್ನು ತೋರಿಸುತ್ತೆ. ಹಾಗೆಯೇ ಅವಳ ಹೆಬ್ಬೆರಳು, ಉಂಗುರದ ಬೆರಳು ಅವಳ ಹೃದಯದ ಮುಂದೆ ಜ್ಞಾನ ಮತ್ತು ಸಹಾನುಭೂತಿನ ಸೂಚಿಸುತ್ತೆ. ಧ್ಯಾನ ಭಂಗಿಯಲ್ಲಿ ಕೂತಿರುವ ಗ್ರೀನ್ ತಾರಾಮ ಎಡಗಾಲನ್ನು ಬಾಗಿಸಿದ್ದಾಳೆ, ಹಾಗೆಯೇ ಬಲಗಾಲನ್ನು ಚಾಚಿದ್ದಾಳೆ. ಇದು ನಿಮ್ಮ ಎಲ್ಲ ಕನಸುಗಳು ಆಕೆ ಬೇಗನೆ ಬಂದು ಫುಲ್ಫಿಲ್ ಮಾಡ್ತಾಳೆ ಅನ್ನೋ ಸೂಚನೆನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಯಾವುದೇ ವಿಷಸ್ ಇರಲಿ, ಎಂಥ ವಿಷಯನೇ ಇರಲಿ, ಆಕೆಗೆ ಹೇಳಿ, ಖಂಡಿತ ಆಕೆ ಎಲ್ಲವನ್ನು ಫುಲ್ಫಿಲ್ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಗ್ರೀನ್ ತಾರಾಮ ಹೀಲಿಂಗ್ ಮಂತ್ರದಿಂದ ತುಂಬಾ ಅದ್ಭುತಗಳು ನಡೆಯುತ್ತೆ. ನೀವು ನೋಡ್ಬೋದು, ಇವಾಗ ಈ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಗ್ರೀನ್ ತಾರಾಮ ಮಂತ್ರನೇ ಬರುತ್ತೆ. ಸೊ ಇದನ್ನು ನಾನು ಈ ವಿಡಿಯೋನಲ್ಲಿ ಕರೆಕ್ಟ್ ಪ್ರೊಸೀಜರಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಈ ಗ್ರೀನ್ ತಾರಾಮ ಸ್ಟ್ಯಾಚ್ಯೂ ಇದ್ದರೆ ಪರವಾಗಿಲ್ಲ, ಅಥವಾ ಒಂದು ಪ್ರಿಂಟೌಟ್ನ ತಗೊಂಬಿಡಿ. ನಿಮ್ಮ ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು, ಅಥವಾ ನಿಮ್ಮ ಲಿವಿಂಗ್ ರೂಮ್ ಆಗಿರ್ಬೋದು, ಅಥವಾ ನಿಮ್ಮ ದೇವರ ಮನೆ ಆದರೂ ಪರವಾಗಿಲ್ಲ. ಆ ಒಂದು ಸ್ಟ್ಯಾಚ್ಯೂನಾದರೂ ಪರವಾಗಿಲ್ಲ, ಅಥವಾ ಪ್ರಿಂಟೌಟ್ನಾದರೂ ಪರವಾಗಿಲ್ಲ. ಅದನ್ನು ಇಟ್ಟು ಮಾಗೆ ಯಾವಾಗಲೂ ನೀರನ್ನು ಕೊಡಬೇಕು. ಒಂದು ಬೌಲು ನೀರನ್ನು ಇಡಿ. ನಿಮ್ಮದೇನಾದರೂ ದುಡ್ಡಿಗೆ ರಿಲೇಟೆಡ್ ಆಗಿದರೆ ಗ್ರೀನ್ ಕಲರ್ ಕ್ಯಾಂಡಲ್ ಹಚ್ಚಿ. ಗ್ರೀನ್ ಕಲರ್ ಕ್ಯಾಂಡಲ್ ಇಲ್ಲ ಅಂದರೂ ಪರವಾಗಿಲ್ಲ, ವೈಟ್ ಕಲರ್ ಕ್ಯಾಂಡಲ್ನ ಹಚ್ಬೋದು. ಹಾಗೆಯೇ ತುಳಸಿನ ಇಡ್ಬೋದು. ಇವರಿಗೆ ಆಫರ್ ಆಗಿ ತುಳಸಿನ ಇಡ್ಬೋದು. ಸ್ವೀಟ್ಸ್ನ ಅಂದರೆ ಸ್ವೀಟ್ಸ್ ಲೈಕ್ ಖೀರ್ ಅಥವಾ ನಿಮ್ಗೆ ಇಷ್ಟ ಬಂದಿರೋವಂಥ ಸ್ವೀಟ್ನ ಮಾಡಿ ಇಡ್ಬೋದು. ಆಗಿಲ್ಲ ಅಂದರೆ ಚಾಕ್ಲೇಟ್ಸ್ ಕೂಡ ಇಡ್ಬೋದು. ಹಾಗೆಯೇ ಒಂದು ಪಿಟಿಷನ್ ಪೇಪರ್ನ ಬರೀರಿ. ಒಂದು ಪೇಪರ್ನ ತಗೊಂಡು ಅದರಲ್ಲಿ ಗ್ರೀನ್ ಕಲರ್ ಪೆನ್ನಲ್ಲಿ ನಿಮಗೆ ಏನು ವಿಶಸ್ ಬೇಕು ಆ ವಿಶಸ್ನ ಬರೆದು, ನಾನು 21 ದಿವಸ ಅಥವಾ 11 ದಿವಸ ಅಥವಾ 48 ದಿವಸ ನಿಮ್ಮ ಮಂತ್ರನ ಚಾಂಟ್ ಮಾಡ್ತೀನಿ, ಅಷ್ಟರಲ್ಲಿ ನನ್ನ ವಿಶಸ್ಸು ಫುಲ್ಫಿಲ್ ಆಗಿದೆ ಅಂತ ಒಂದು ಪ್ಯೂರ್ ಇಂಟೆನ್ಷನ್ನ ಸೆಟ್ ಮಾಡಿ ನೀವು ಆ ಒಂದು ಪೇಪರ್ನ ಗ್ರೀನ್ ತಾರಾಮ ಮುಂದೆ ಕೂಡ ನೀವು ಇಡ್ಬೋದು. ಇದನ್ನು ಇಟ್ಟು ಒಂದು ಗಂಧದ ಕಡ್ಡಿನ ಹಚ್ಚಿ ಗ್ರೀನ್ ತಾರಾ ಮಂತ್ರಾದ ಓಂ ತಾರೆ ತೂ ತಾರೆ ತೂರೆ ಸೋಹಂ, ಓಂ ತಾರೆ ತೂ ತಾರೆ ತೂರೆ ಸೋಹ, ಈ ಒಂದು ಮಂತ್ರನ 21 ಟೈಮ್ಸ್ ಅಥವಾ 48 ಟೈಮ್ಸ್ ಅಥವಾ ಸಾಧ್ಯ ಆದರೆ 108 ಟೈಮ್ಸು ಚಾಂಟ್ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಆಗೋ ಅಂಥ ಬದಲಾವಣೆಗಳನ್ನ ನೀವು ನೋಡಿ, ಹಾಗೆ ಅದ್ಭುತಗಳನ್ನ ನೀವು ಗಮನಿಸ್ತೀರಾ. ಸೊ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ,
ನಿಮಗೇನಾದರೂ ಈ ವಿಡಿಯೋನಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ.